JSS ಮಂಜುನಾಥೇಶ್ವರ ಇನ್ಸ್ಟಿಟ್ಯೂಟ್ ಆಫ್ UG ಆ್ಯಂಡ್ PG ಸ್ಟಡೀಸ್ ವತಿಯಿಂದ 2 ದಿನಗಳ ಸಂಕಲ್ಪ ಉತ್ಸವ ರಾಷ್ಟ್ರೀಯ ಹಬ್ಬ ನಗರದ JSS ಕಾಲೇಜು ಚಾಲನೆ ನೀಡಲಾಯಿತು. ರಾಷ್ಟ್ರಮಟ್ಟದ ಸಂಕಲ್ಪ 2026 ಪ್ರತಿಭಾನ್ವೇಷಣೆ ಕಾರ್ಯಕ್ರಮ ಜಿಲ್ಲಾಧಿಕಾರಿ ಸ್ನೇಹಲ್ ಆರ್ ಉದ್ಘಾಟಿಸಿ ಮಾತನಾಡಿದರು. ಖ್ಯಾತ ಚಲನಚಿತ್ರ ಗಾಯಕ ಕಲಾವಿದ ನವೀನ್ ಸಜ್ಜು ತಮ್ಮ ಸುಮಧುರವಾದ ಕಂಠದಿಂದ ಗಾಯನದ ಮುಖಾಂತರ ಎಲ್ಲರನ್ನೂ ರಂಜಿಸಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಸ್ನೇಹಲ್ ಅವರನ್ನು ಸನ್ಮಾನಿಸಲಾಯಿತು. JSS ಕಾರ್ಯದರ್ಶಿ ಡಾಕ್ಟರ್ ಅಜಿತ್ ಪ್ರಸಾದ್ ಮತ್ತು ಆಡಳಿತ ಮಂಡಳಿ ಸದಸ್ಯರು ಉಪಸ್ಥಿತರಿದ್ದರು. ಬೆಳಿತೀರಿ, ನೀವು ಹೇಗೆ ನಿಮ್ಮ ಬೌಂಡ್ರೀಸ್ ಅನ್ನ ಮೀರಿಸ್ತೀರಿ, ಏನು ನೀವು ಹಿಂದಿನ ವರ್ಷದಲ್ಲಿ ಇದ್ರಿ, ಈ ವರ್ಷ ನೀವು ಹೇಗೆ ಅದಕ್ಕಿಂತ ಬೆಟರ್ ಆಗಿ ಪರ್ಫಾರ್ಮ್ ಮಾಡ್ತೀರಿ ಅನ್ನೋದ್ರ ಬಗ್ಗೆ ಆಗಿರುತ್ತೆ. ನಿಮ್ಮ ಒಂದು ಐಡಿಯಾಸ್ ಏನಿದೆ, ನಿಮ್ಮ ಒಂದು ಸ್ಕಿಲ್ಸ್ ಏನಿದೆ ಮತ್ತು ಅದನ್ನ ತೋರಿಸ್ಕೊಳ್ಳೋದಕ್ಕೆ ಇದೊಂದು ಅವಕಾಶ ಆಗಿರುತ್ತೆ. ಅದರ ಜೊತೆಗೆ ಬೇರೆ ಬೇರೆ ಕಾಲೇಜಿಂದ ಇಲ್ಲಿ ವಿದ್ಯಾರ್ಥಿಗಳು ಬರೋದ್ರಿಂದ ನಿಮಗೆ ಒಂದು ಲಾಸ್ಟಿಂಗ್ ಕನೆಕ್ಷನ್ಸ್ ಅನ್ನ ಮಾಡ್ಕೊಳ್ಳೋದಕ್ಕೆ, ಜೀವನ ಪರ್ಯಂತ ನಿಮ್ಮ ಜೊತೆಗೆ ಸಾಗುವಂತಹ ಸ್ನೇಹವನ್ನ ಬೆಳೆಸ್ಕೊಳ್ಳೋದಕ್ಕೆ, ಕನೆಕ್ಷನ್ಸ್ ಅನ್ನ ಬೆಳೆಸ್ಕೊಳ್ಳೋದಕ್ಕೆ, ನೆಟ್ವರ್ಕಿಂಗ್ ಮಾಡ್ಲಿಕ್ಕೆ ಇದು ಒಂದು ಒಳ್ಳೆ ಅವಕಾಶ ಆಗಿರುತ್ತೆ. ಸೊ ನೀವು ಎಲ್ಲ ಇಲ್ಲಿ ಬಂದು ಬರೀ ಪಾರ್ಟಿಸಿಪೇಟ್ ಮಾಡಿದ್ರೆ ಸಾಲದು, ಇಲ್ಲಿ ಒಂದಷ್ಟು ಕಲಿಬೇಕಾಗತ್ತೆ. ತಾವು ಒಂದ್ 2-3 ಪಾಯಿಂಟ್ಸ್ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ತರದ್ದು ಮೊದಲನೇ ಪಾಯಿಂಟ್ ಬಂದು, ನೀವು ನಿಮ್ಮ ಲರ್ನಿಂಗ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು. ಬರೀ ಗೆಲ್ಲೋದು ಅಥವಾ ಸೋಲೋದ್ರ ಬಗ್ಗೆ ತಾವು ಚರ್ಚೆ ಅಥವಾ ವಿಮರ್ಶೆ ಮಾಡಬಾರ್ದು. ನೀವು ಏನು ಮೆಡಲ್ಸ್ ಇವತ್ತಿಲ್ಲಿ ಗಳಿಸ್ತೀರಿ ಅದು ಜಸ್ಟ್ ಟೆಂಪ್ರರಿ. ಅದು ಇವತ್ತು ನಿಮ್ಗೆ ಸಂತೋಷ ಕೊಡುತ್ತೆ, ಇವತ್ತು ನಿಮ್ಗೆ ಒಂದು ಸೆನ್ಸ್ ಆಫ್ ಅಚೀವ್ಮೆಂಟ್ ಕೊಡುತ್ತೆ. ಆದ್ರೆ ನೀವು ಇಲ್ಲಿ ಏನ್ ಕಲ್ತ್ಕೊಂಡು ಹೋಗ್ತೀರಿ, ಈ ಒಂದು ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದ್ರಿಂದ ತಾವು ಏನ್ ಕಲ್ತ್ಕೊಂಡು ಹೋಗ್ತೀರಿ, ಆ ಸ್ಕಿಲ್ಸ್ ಏನಿದೆ, ಆ ನಾಲೆಜ್ ಏನಿದೆ, ಅದು ಜೀವನ ಪರ್ಯಂತ ನಿಮ್ ಜೊತೆಗೆ ಇರುತ್ತೆ. ನಿರ್ದೇಶಕರಾಗಿ, ಧಾರವಾಡ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿ, ಪದವಿ ಪೂರ್ವ ಶಿಕ್ಷಣ ನಿರ್ದೇಶಕರಾಗಿ, ಹೀಗೆ ಇನ್ನೂ ಅನೇಕ ಕ್ಷೇತ್ರಗಳಲ್ಲಿ ಅನುಪಮ ಸೇವೆ ಸಲ್ಲಿಸಿ ಇದೀಗ ವಿದ್ಯಾಕಾಶಿ ಧಾರವಾಡದ ಜಿಲ್ಲಾಧಿಕಾರಿಗಳಾಗಿ ಅಧಿಕಾರ ಸ್ವೀಕರಿಸಿರುವ ನಮ್ಮೆಲ್ಲರ ಸ್ಫೂರ್ತಿಯ ಚಿಲುಮೆ ಶ್ರೀಮತಿ ಸ್ನೇಹಲ್ ಆರ್ ಮೇಡಮ್ ಅವರು ನಮ್ಮ ಇಂದಿನ ಸಂಭ್ರಮದ ಸಂಕಲ್ಪ ಉತ್ಸವವನ್ನು ಉದ್ಘಾಟಿಸಿ ಚಾಲನೆ ನೀಡಿದ್ದಾರೆ. ಇಂತಹ ಪ್ರತಿಭಾವಂತ ಅಧಿಕಾರಿಗಳ ಅಮೋಘ ಸಾಧನೆ ನಮ್ಮೆಲ್ಲರಿಗೆ ಪ್ರೇರಣೆ. ಧಾರವಾಡದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ಜನತಾ ಶಿಕ್ಷಣ ಸಮಿತಿಯ ಗೌರವಾನ್ವಿತ ಕಾರ್ಯದರ್ಶಿ, ಅವಿಸ್ಮರಣೀಯವಾದ ಕ್ಷಣ, ಬದುಕಿನ ಅಂಗಳದಲ್ಲಿ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ರಿಯಾಲಿಟಿ ಶೋ 2018ರ ಬಿಗ್ ಬಾಸ್ ಸೀಸನ್ 6ರ ಮೊದಲ ರನ್ನರ್ ಶ್ರೀ ನವೀನ್ ಸಜ್ಜು ಸರ್ ಅವರು ಸಂಭ್ರಮ ಸಡಗರದ ಉತ್ಸವ ಸಂಕಲ್ಪದ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಈ ಭವ್ಯ ವೇದಿಕೆಯ ರಂಗನ್ನು ಮತ್ತಷ್ಟು ಹೆಚ್ಚಿಸಿದ್ದಾರೆ. ಇಂತಹ ಪ್ರತಿಭಾವಂತ ಕಲಾವಿದರ ಸಾಧನೆ ನಮ್ಮೆಲ್ಲರಿಗೂ ಪ್ರೇರಣೆ. ನವೀನ್ ಸಜ್ಜು ಅವರ ಯಶಸ್ಸಿನ ಪಯಣ ಹೀಗೆಯೇ ಸಾಗುತ್ತಿರಲಿ ಎಂಬ ಶುಭ ಹಾರೈಕೆಯೊಂದಿಗೆ ಧಾರವಾಡದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ಜನತಾ ಶಿಕ್ಷಣ ಸಮಿತಿಯ ಗೌರವಪೂರ್ವಕವಾಗಿ ಸನ್ಮಾನಿಸುತ್ತಿರುವ ಈ ಕ್ಷಣ ಅದೊಂದು ಅಪೂರ್ವ ಕ್ಷಣ. ನಮ್ಮ ಮಹಾವಿದ್ಯಾಲಯದ 6ನೇ ಸೆಮಿಸ್ಟರ್ನ ವಿದ್ಯಾರ್ಥಿ ಚಿಂತನ್ ಕಮ್ಮಾರ್ ಅವರು ಬಿಡಿಸಿರುವಂತಹ ಭಾವಚಿತ್ರವನ್ನು ಈ ಸಮಯದಲ್ಲಿ ಅವರಿಗೆ ನೀಡಿ ಸಂಭ್ರಮಿಸುತ್ತಿರುವಂತಹ ಸ್ವಲ್ಪ ಈ ಸನ್ಮಾನಗಳು, ಈ ಅವಾರ್ಡ್ಗಳು ಯಾವಾಗಲೂ ಸ್ವಲ್ಪ ನನಗೆ ಒಂದು ಸ್ವಲ್ಪ ಮುಜುಗರ ಒಳಪಡಿಸುತ್ತೆ. ಯಾಕೆಂದರೆ ಅಯ್ಯೋ ಇಲ್ಲೆಲ್ಲ ದೊಡ್ಡ ದೊಡ್ಡ ಸಾಧಕರಿದ್ದಾರೆ, ನಾವೇನು ಮಾಡಿಲ್ಲ, ನಮಗೆ ಮೀರಿದ್ದು ಸನ್ಮಾನಗಳು ಸಿಗ್ತಾ ಇದೆಯೇನೋ, ನಾವು ಕೆಲಸ ಮಾಡಬೇಕು, ಜಾಸ್ತಿ ಕೆಲಸ ಮಾಡಬೇಕು ಅಂತ ಈ ಸನ್ಮಾನಗಳು ಮತ್ತು ಪ್ರಶಸ್ತಿಗಳು ನಮ್ಮನ್ನು ಏನು ಎಬ್ಬಿಸ್ತಾ ಇರುತ್ತೆ. ಸೊ ಅದಿಂಗಾಗಿ ಸ್ವಲ್ಪ ಮುಜುಗರ. ನಾನು ಹಾಡುಗಾರ, ನಾನು ಮಾತುಗಾರ ಅಲ್ಲ, ನನಗೆ ಮಾತಾಡಕ್ಕೆ ಬರಲ್ಲ.
ನೀರು 3 ದಿವಸ ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ ಅನ್ನುತ್ತಾರ ಮಣ್ಣಾಗ ಮೂಡುತ್ತಾರ ಚಂದ ಕಟ್ಟುತ್ತಾರ ನಿನ್ನ ಸುಟ್ಟು ಹಾಕುತ್ತಾರ ಒಳಿತು ಮಾಡು ಮನಸ ನೀರು 3 ದಿವಸ ಒಳಿತು ಮಾಡು ಮನಸ ನೀರು 3 ದಿವಸ ಯಾರೋ ಬಡ್ದಂಗಾಯ್ತಾಯ್ತ ಬೇಡ ಎದೆಯೊಳಗಿನ ತಮ್ಮಟೆ ಯಾರು ಬಡ್ದಂಗ ಎದೆಯೊಳಗಿನ ತಮ್ಮಟೆ ಯಾರು ಬಡ್ದಂಗಾಯ್ತಾಯ್ತೆ ಮೆದ್ಲಿನ ಮೂಲೆಲೆಲ್ಲೋ ಪದಗಳು ಗುನ್ಗುನ್ ಗುಟ್ಟುತ್ತೈತೆ ಎರಡು ಬೆರಳು ಬಾಯಿಲಿಟ್ಟುಕೊಂಡು ಶಿಳ್ಳೆ ಬಡಿಯಂಗಾಗುತ್ತೈತೆ ಅಡ್ಡ ದಿಡ್ಡಿ ಅಲೆದ ಕಾಲು ತಾಳ ತಕ್ಕ ಕುಣಿತೈತೆ ಕಲ್ಲು ಅದರಳು ಜಾರುತ್ತಿರುವ ಕಲ್ಲು ಧೀರ ತಿರುಗುಣದ ಸಾರಸು ಗುಣದಲ್ಲಿ ಧೀರ ತಿರುಗುಣದ ಸಾರಸು ಗುಣದಲ್ಲಿ ತೋರಿ ಅಡಗಿದ ಪ್ಯಾರ್ಯಾಗಿರುದಿಹ ಗುಡಿಯ ನೋಡಿರಣ್ಣ ದೇಹದ ಗುಡಿಯ ನೋಡಿರಣ್ಣ ಗುಡಿಯ ನೋಡಿರಣ್ಣ ದೇಹದ ಗುಡಿಯ ನೋಡಿ